ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಾನು ಯೂಟ್ಯೂಬ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಫಸ್ಟ್ ಪರ್ಚೇಸ್ ಮಾಡಿರುವಂತಹ ಒಂದು ಗ್ಯಾಜೆಟ್ ಇದು. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅನ್ಬಾಕ್ಸ್ ಮಾಡಬೇಕು ಅಂತ ಹೇಳಿ. ನಾನು ಮಾಡಿರೋದು ಟ್ರೈಪೋಡು ಆ್ಯಂಡ್ ಇದು ನನ್ನ ಫಸ್ಟ್ ಗ್ಯಾಜೆಟ್ ಆಗಿದೆ. ನನ್ನ ಯೂಟ್ಯೂಬಲ್ಲಿ ಬರ್ತಿರುವಂತಹ ಅರ್ನಿಂಗ್ಸಿಂದ ತೊಗೊಂಡಿರುವಂತಹ ಫಸ್ಟ್ ಗ್ಯಾಜೆಟ್ ಅಂತ ಹೇಳ್ತೀನಿ. ಆ್ಯಂಡ್ ಸಾಕಷ್ಟು ಜನ ನನ್ನ ಅರ್ನಿಂಗ್ಸ್ ಬಗ್ಗೆನೂ ಕೂಡ ಕ್ವಶನ್ಸ್ಗಳನ್ನ ಹಾಕ್ತಿದ್ದೀರಾ. ಇದ್ರ ಬಗ್ಗೆ ಕೂಡ ವೀಡಿಯೋಸ್ನ ಬೇಗ ಮಾಡಿ ಹಾಕ್ತೀನಿ. ನನಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಯೂಟ್ಯೂಬ್ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ನಾನು ಅರ್ನಿಂಗ್ಸ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದನ್ನು ಸಹ. ಆ್ಯಂಡ್ ಫಸ್ಟ್ ಗ್ಯಾಜೆಟ್ ಅಂತ ಹೇಳ್ತೀನಿ. ಆ್ಯಂಡ್ ನೀವು ಕೇಳ್ಬೋದು ಇದಕ್ಕೂ ಮುಂಚೆ ಮತ್ತೆ ಹೇಗೆ ವಿಡಿಯೋನ ಶೂಟ್ ಮಾಡ್ತಿದ್ರಿ ಅಂತ ಹೇಳಿ. ಹೇಗೆ ಶೂಟ್ ಮಾಡ್ತಿದ್ದೆ ಅಂತಂದರೆ ಲೈಕ್ ಯಾವುದಾದ್ರೂ ಒಂದು ಸ್ಟ್ಯಾಂಡನ್ನು ಇಟ್ಕೊಂಡು ಅಥವಾ ಯಾವುದಾದ್ರು ಒಂದು ಬಾಕ್ಸಸನ್ನು ಇಟ್ಕೊಂಡು ಅದ್ರ ಮೇಲೆ ವಿಡಿಯೋ ಮಾಡುವಂಥ ಮುಖಾಂತರನೇ ನಾನು ವೀಡಿಯೋಸ್ ಮಾಡೋದಕ್ಕೆ ಶುರು ಮಾಡಿದ್ದು. ಯಾವುದೇ ರೀತಿಯಾದಂತಹ ಅಮೌಂಟ್ ಇನ್ವೆಸ್ಟ್ ಮಾಡಿ ಅದಾದಮೇಲೆ ನಾನು ವೀಡಿಯೋಸ್ ಮಾಡೋದಕ್ಕೆ ಶುರು ಮಾಡಿಲ್ಲ. ನೀವು ಕೂಡ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಮಗೆ ಗೊತ್ತಿರಲ್ಲ ಯಾವಾಗ ಯಾವ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳಿ ಗೊತ್ತಿರಲ್ಲ. ನೀವು ಸುಮ್ಮನೆ ಫಸ್ಟೇ ಇನ್ವೆಸ್ಟ್ ಮಾಡಿ 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 ಲೈಕ್ ಅದು ನಿಮ್ಮ ಯೂಟ್ಯೂಬ್ ಅಕೌಂಟ್ ಮಾನಿಟೈಸೇಷನ್ ಆಗಿಲ್ಲ ಅಂತಂದರೆ, ಯಾವುದೇ ರೀತಿಯಾದಂತಹ ಅರ್ನಿಂಗ್ಸ್ ಆಗ್ತಿಲ್ಲ ಅಂತಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲವೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವಾಗ ಗೊತ್ತಾ, ಲೈಕ್ ನಿಮಗೆ ಅದರಿಂದ ಯಾವುದಾದ್ರು ಒಂಚೂರು ಅರ್ನಿಂಗ್ಸ್ ಅನ್ನೋದು ಆದಾಗ ಸೊ ಆ ಅರ್ನಿಂಗ್ಸನ್ನು ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೂ ಕೂಡ ಅದು ಒಂಥರ ಲೈಕ್ ಓಕೆ ಫೈನ್, ನಾನು ಒಳ್ಳೆದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀನಿ, ನನ್ನ ಇನ್ವೆಸ್ಟ್ಮೆಂಟ್ ಏನು ವೇಸ್ಟ್ ಆಗಲ್ಲ ಅನ್ನುವಂಥ ಒಂದು ನಂಬಿಕೆ ನಿಮಗೆ ಬರುತ್ತೆ. ಆ್ಯಂಡ್ ಒಂದು ಟ್ರೈಪೋಡನ್ನು ಕೂಡ ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೆ. ಲೈಕ್ ಸೆಲ್ಫಿ ಸ್ಟಿಕ್ ಥರ ಇರುತ್ತಲ್ಲ ಆ ರೀತಿಯಾದಂಥ ಟ್ರೈಪೋಡನ್ನು ನಾನು ಯೂಸ್ ಮಾಡ್ತಿದ್ದೆ. ಆ್ಯಂಡ್ ನಿಜ ಹೇಳ್ತೀನಿ, ಆ ಒಂದು ಟ್ರೈಪಾಡ್ನ ನಾನು ಖಂಡಿತವಾಗೂ ದುಡ್ಡು ಕೊಟ್ಟಂತೂ ತೊಗೊಂಡಿಲ್ಲ. ದುಡ್ಡು ಕೊಟ್ಟು ತೊಗೊಂಡಿಲ್ಲ ಅಂತಂದರೆ ಹೇಗೆ ತೊಗೊಂಡೆ ಅಂತ ಕೇಳ್ಬೋದು. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಲ್ಲ, ನಾನು ನಮ್ಮ ಅಪ್ಪನ ಮನೆಗೆ ಹೋದಾಗ ಅಲ್ಲಿ ನಮ್ಮ ಅಪ್ಪಂದು ಒಂದು ಪ್ರಾವಿಷನ್ ಸ್ಟೋರ್ ಇದೆ. ಪ್ರಾವಿಷನ್ ಸ್ಟೋರ್ಗೆ ಹೋದಾಗ ಒಂದ್ಸತಿ ನೋಡಿದೆ, ಒಂದು ಪಾರ್ಸಲ್ ಇತ್ತು. ಲೈಕ್ ಅಲ್ಲಿರುವಂಥ ಒಂದಷ್ಟು ಜನ ಏನಾದರೂ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ ಲೈಕ್ ನಮ್ಮ ಅಪ್ಪದು ಶಾಪ್ ಅಡ್ರೆಸ್ಸನ್ನೇ ಕೊಟ್ಟಿರ್ತಾರೆ. ಸೊ ಲ್ಯಾಂಡ್ ಮಾರ್ಕ್ ನಮ್ಮ ಅಪ್ಪ ಶಾಪ್ದು ಹಾಕಿರ್ತಾರೆ. ಸೊ ಅಲ್ಲಿಗೆ ಬಂದು ಡೆಲಿವರಿ ಮಾಡಿಬಿಟ್ಟು ಹೋಗಿರ್ತಾರೆ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಆರ್ಡರ್ಸ್ನ. ಸೊ ಈ ರೀತಿ ನಡೀತಿರುತ್ತೆ. ಒಂದು ಸತಿ ಏನಾಯಿತು ಅಂತಂದರೆ ನಾನು ಹೋದಾಗ ಒಂದು ಪಾರ್ಸಲ್ ಇತ್ತು. ಪಾರ್ಸಲ್ನ ನೋಡಿದೆ, ಲೈಕ್ ಓಪನ್ ಮಾಡಿ ಎಲ್ಲ ನೋಡಿಲ್ಲ. ಬೇರೆಯವ್ರ ಪಾರ್ಸಲ್ ಹೇಗೆ ನೋಡೋಕ್ಕಾಗುತ್ತೆ ಹೇಳಿ, ಓಪನ್ ಮಾಡಿ ನೋಡಲಿಲ್ಲ. ಆ ಪಾರ್ಸಲ್ ಅಲ್ಲೇ ಇತ್ತು. ಲೈಕ್ ನೆಕ್ಸ್ಟ್ ಟೈಮ್ ಒಂದು 1 ಮಂತ್ ಬಿಟ್ಕೊಂಡು ಮತ್ತೆ ಹೋದೆ, ಅಲ್ಲೇ ಇತ್ತು. ಈ ಥರ ಆಲ್ಮೋಸ್ಟ್ ಒಂದು 3 to 4 months ನೋಡಿದೆ. ಲೈಕ್ ಹೋದಾಗೆಲ್ಲ ಆ ಪಾರ್ಸಲ್ ಅಲ್ಲೇ ಇರ್ತಿತ್ತು. ನಮ್ಮ ಅಪ್ಪನೂ ಕೂಡ ಅದನ್ನು ಓಪನ್ ಮಾಡಿಲ್ಲ. ಲೈಕ್ ಯಾರಾದರೂ ಬಂದು ಈಸ್ಕೊಂಡು ಹೋಗ್ಬೋದು ಅನ್ನೋ ರೀತಿಯೇ ಎತ್ತಿಟ್ಟಿದ್ರು ಅದನ್ನು. ಒಂದು 4 months ಆಯಿತು, ಯಾರೂ ಕೂಡ ಬಂದಿಲ್ಲ. ಸೊ ನೋಡೋಣ ಅಂತ ಹೇಳಿ ನನಗೆ ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕಾಗಲಿಲ್ಲ. ನೋಡೋಣ ಅಂತ ಹೇಳಿ ಅನ್ಬಾಕ್ಸ್ ಮಾಡಿದೆ. ಆ ಒಂದು ಪಾರ್ಸಲ್ನ ಅನ್ಬಾಕ್ಸ್ ಮಾಡಿದಾಗ ನನಗೆ ಅದರಲ್ಲಿ ಸಿಕ್ಕಿದೆ ಈ ಒಂದು ಸೆಲ್ಫಿ ಸ್ಟಿಕ್ಕು. ಸೊ ನನಗೇನು ಅನಿಸ್ತು ಅಂತಂದರೆ, ನಾನೇ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹೆಂಗೋ ಸಿಗ್ತಲ್ಲ ಬಿಡು, ಓಸಿಯಾಗಿ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಯೂಸ್ ಮಾಡ್ಕೋತಿದ್ದೆ. ಬಟ್ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿರುವಂತಹ ಟ್ರೈಪೋಡ್ ನನಗೆ ಬೇಕಾಗಿತ್ತು ಅಂತ ನನಗೆ ಇವಾಗ ಅನಿಸ್ತಿತ್ತು ಈ ನಡುವೆ. ಸೊ ಅದಕ್ಕೋಸ್ಕರ ತೊಗೊಳ್ಳೋಣ ಅಂತ ಹೇಳಿ ನನ್ನ ಒಂದು ಯೂಟ್ಯೂಬ್ ಅರ್ನಿಂಗ್ಸ್, ಸೆಕೆಂಡ್ ಅರ್ನಿಂಗ್ಸ್ ಇನ್ನೇನು ಬರೋದ್ರಲ್ಲಿದೆ. ಸೊ ಬರುತ್ತಲ್ಲ ಬಿಡು, ಫಸ್ಟ್ ಅರ್ನಿಂಗ್ಸನ್ನು ಸ್ವಲ್ಪ ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ದೆ. ಫಸ್ಟ್ ಅರ್ನಿಂಗ್ಸಲ್ಲೂ ಸಹ ಆ ಸೇವಿಂಗ್ಸನ್ನು ಇನ್ವೆಸ್ಟ್ ಮಾಡಿ ನಾನು ಇವಾಗ ಈ ಒಂದು ಟ್ರೈಪೋಡನ್ನು ತೊಗೊಂಡಿದ್ದೀನಿ. ಸೊ ಕಮ್ ಲೆಟ್ಸ್ ಅನ್ಬಾಕ್ಸ್ ದಿಸ್ ಟ್ರೈಪೋಡ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೆನ್ನೆನೇ ಬಂದುಬಿಟ್ಟಿತ್ತು ಇದು ಪಾರ್ಸಲು. ನೆನ್ನೆ ಬಂದಿದ್ದರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಅದಕ್ಕೆ ರಿಟರ್ನ್ ಹಾಕಿದ್ದೆ. ಅವಾಗೇನು ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಬಂದಿದ ತಕ್ಷಣ ಎಕ್ಸೈಟ್ಮೆಂಟಲ್ಲಿ ಓಪನ್ ಮಾಡಿ ನೋಡಿಬಿಟ್ಟಿದ್ದೆ. ಓಪನ್ ಮಾಡಿ ನೋಡಿದ್ರೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ತುಂಬಾ ಡಿಸಪಾಯಿಂಟ್ ಕೂಡ ಆಯಿತು ಡ್ಯಾಮೇಜ್ ಆಗಿದ್ದನ್ನು ನೋಡಿ. ಸೊ ರಿಟರ್ನ್ ಹಾಕಿದ್ದು ಪ್ರಾಡಕ್ಟು ಇವತ್ತು ಮತ್ತೆ ಬಂದಿದೆ. ಸೊ ನೋಡೋಣ ಹೇಗಿದೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ತುಂಬ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ಬಿಗಿನರ್ಸ್ ಯಾರ್ಯಾರು ಯೂಟ್ಯೂಬ್ ವ್ಲಾಗ್ಸ್ ಮಾಡ್ತಿರ್ತಾರೆ ಅಥವಾ ಡೈಲಿ ವ್ಲಾಗ್ಸ್ ಮಾಡ್ತಿರ್ತಾರೆ, ಅವ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಟ್ರೈಪೋಡನ್ನೇ ಸಜೆಸ್ಟ್ ಮಾಡಿದರು ಅವರ ಒಂದು ವ್ಲಾಗ್ಸಲ್ಲಿ. ನಾನು ನೋಡಿಬಿಟ್ಟೆ ತಗೊತಿರೋದು. ಲೈಕ್ ಸುಮ್ಮನೆ ಹೋಗಿ ಕಾಣಿಸ್ತು ಅಂದಿದ ತಕ್ಷಣ ತಗೋತಿಲ್ಲ. ಸಾಕಷ್ಟು ಜನ ಇದನ್ನು ಸಜೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರನೇ ತಗೋತಿದ್ದೀನಿ. ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ಓಪನ್ ಆಗಿರೋ ರೀತಿಯೇ ಕಾಣಿಸ್ತಿದೆ. ನೋಡೋಣ, ಹೋಪ್ ನನ್ನ ಥರ ಯಾವುದು ಡ್ಯಾಮೇಜ್ ಆಗದಿರ ಎಲ್ಲ ಪಾರ್ಟ್ಸು ಕರೆಕ್ಟಾಗಿದ್ದರೆ ಸಾಕು. ಯಾಕೆಂದರೆ ನನ್ನ ತುಂಬಾ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಅಯ್ಯೋ ಬರುತ್ತೆ ಅಂತ ವೆಯ್ಟ್ ಮಾಡ್ಕೊಂಡಿದ್ದೆ. ನನ್ನ ಮಗಳು ಕೂಡ ತುಂಬಾ ವೆಯ್ಟ್ ಮಾಡ್ತಿದ್ಲು, ಅಮ್ಮ ನಾನು ನಿನ್ನ ಜೊತೆ ವೀಡಿಯೋಸ್ ಮಾಡ್ತೀನಿ ಆ ರಿಪೋರ್ಟ್ನ ಇಟ್ಕೊಂಡು ಅಂತೇಳಿ. ಯಾಕಂದರೆ ಸಾಕಷ್ಟು ರೀಲ್ಸ್ಗಳು ಮಾಡಬೇಕಾದ್ರೆ ನಾನು ಅವಳ ಒಂದು ಹೆಲ್ಪಿಂದನೇ ರೀಲ್ಸ್ ಮಾಡೋದಕ್ಕೆ ಹೋಗ್ತಿರ್ತೀನಿ. ಲೈಕ್ ಅವಳು ವೀಡಿಯೋ ಶೂಟ್ ಮಾಡ್ತಿರ್ತಾಳೆ, ನಾನು ರೀಲ್ಸ್ ಮಾಡ್ತಿರ್ತೀನಿ. ಅವಳು ಹೇಳ್ತಿರ್ತಾಳೆ, ಮಮ್ಮ ಕೈ ನೋವು ಬಂತು ನನಗೆ, ಪ್ಲೀಸ್ ಸಾಕು ಮಮ್ಮ ಅಂತ. ಬಟ್ ನನಗೆ ಎಲ್ಲೋ ಆ ರೀಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದಾಗ ಇನ್ನೊಂದು ಶೂಟ್ ಮಾಡು ಅಂತ ಕೇಳ್ತಾನೆ ಇರ್ತೀನಿ. ಸೊ
Yes, this is the tripod I have taken. ಆ್ಯಂಡ್ SYVO ಈ ಕಂಪ್ನಿದು ತೊಗೊಂಡಿರೋದು. ಇದರಲ್ಲಿ ಅಮೆಝಾನ್ ಕಂಪ್ನಿದು ಕೂಡ ಟ್ರೈಪಾಡ್ ಬರುತ್ತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇದನ್ನು ತುಂಬ ಜನ ಸಜೆಸ್ಟ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡೆ. ಬಿಗಿನರ್ಸ್ಗೆ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದಿದ್ದು. ಸೊ ಅದಕ್ಕೋಸ್ಕರ ಈ ಟ್ರೈಪಾಡನ್ನು ನಾನು ತೊಗೊಂಡೆ. ಒಂದು ನಿಮಿಷ, ನಮ್ಮ ಮತ್ತೆ ಕಾಲ್ ಮಾಡ್ತಿದ್ದಾರೆ. ಆ್ಯಂಡ್ ಎಸ್, ಲಾಕ್. ಆ್ಯಂಡ್ ಏನು ಗೊತ್ತಾ, ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲದಿರ ತರಿಸ್ಕೊಂಡಿದ್ದೆ ನಾನು ನಿನ್ನೆ ತೊಗೊಂಡಾಗ. ಅವರು ಕೂಡ ಮನೆಯಲ್ಲೇ ಇದ್ದರು. ಬೇಗ ಆಚೆನೆ ತೊಗೊಂಡೋಗ್ಬಿಟ್ಟು ರೂಮಲ್ಲಿ ಇಟ್ಬಿಟ್ಟು ಹೆಂಗೆ ಅದನ್ನು ಅಡ್ಜಸ್ಟ್ ಮಾಡೋಕ್ಕಾಗುತ್ತೋ ಬೇಗ ಮಾಡ್ತಿದ್ದೆ. ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಆ ಪ್ರಾಡಕ್ಟ್ ನೋಡಿದಾಗ. ನಾನು ಫೋನ್ನ ಇದರಲ್ಲಿ ಲಾಕ್ ಮಾಡ್ಕೋಬೋದು ನೋಡಿ. ಈ ಪಾರ್ಟು ನನಗೆ ಬಂದಿದ್ದು ಈ ಥರ ಲೈಕ್ ಇಷ್ಟು ಟೈಟಾಗಿರಲಿಲ್ಲ. ಒಂದು ಸ್ವಲ್ಪ ಗ್ರಿಪ್ ಇದೆ ಇದು. ಅಷ್ಟು ಟೈಟಾಗಿರೋದು, ತುಂಬಾ ಲೂಸ್ ಇತ್ತು. ನಾನೇನಾದರೂ ಹಿಂಗೆ ಡೌನ್ ಮಾಡಿದ್ರೆ ಲೈಕ್ ಇದು ಹಾಗೆ ಉದುರೋಗ್ತಿತ್ತು ಇದು. ಮತ್ತು ಇದು ಕೂಡ ಅಪ್ಪರ್ ಪಾರ್ಟ್ ಕೂಡ ತುಂಬಾ ಲೂಸ್ ಆಗಿಬಿಟ್ಟಿತ್ತು. ಅದು ಟೈಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಕೂಡ ಇರಲಿಲ್ಲ. ಸೊ ಅದು ತುಂಬಾ ಡಿಸಡ್ವಾಂಟೇಜ್ ಆಗಿತ್ತು. ಅದು ನೋಡಿದ ತಕ್ಷಣ ಏನಪ್ಪ ಎಲ್ಲರೂ ಸಹ ಅಷ್ಟೊಂದು ಹೊಗಳಿದ್ದಾರೆ ಈ ಒಂದು ಪ್ರಾಡಕ್ಟ್ನ. ಅಷ್ಟು ಹೊಗಳಿದ್ರು ಈ ರೀತಿಯಾದಂತಹ ಚೀಪ್ ಪ್ರಾಡಕ್ಟ್ಗೆ ಅಷ್ಟೊಂದು ಹೊಗಳ್ಬಿಟ್ಟ ಅಂತ ಅನಿಸ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಒಂದು ಹೋಪ್ ಇತ್ತು. ಅಷ್ಟೊಂದು ಜನ ರಿವ್ಯೂಸ್ ಕೊಟ್ಟಿದ್ದಾರೆ ಅಂತ ಅಂದಾಗ ಇದರಲ್ಲೇ ಏನೋ ಮಿಸ್ಟೇಕ್ ಇದೆ ಅಂತ ಅನಿಸುತ್ತೆ. ಸೊ ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಎಕ್ಸ್ಚೇಂಜ್ ಮಾಡಿದೆ. ಎಸ್, ಫೈನಲಿ ಒಳ್ಳೆ ಟ್ರೈಪಾಡ್ ನನ್ನ ಕೈಗೆ ಸೇರಿದೆ. ಇನ್ನು ಮೇಲೆ ಈ ಒಂದು ಟ್ರೈಪಾಡಿಂದನೇ ವ್ಲಾಗ್ಸನ್ನು ಮಾಡ್ತೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಗ್ಯಾಜೆಟ್ ಆಗಿರೋದ್ರಿಂದ ಲೈಕ್ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಕೊನೆ ತನಕ ಉಳಿಸ್ಕೋತೀನಿ ನನ್ನ ನೆನಪಿಗಾಗಿ. ಎಸ್, ನೀವು ಕೂಡ ಯಾರಾದರೂ ವ್ಲಾಗ್ಸ್ಗಳನ್ನು ಮಾಡ್ತಿದ್ರೆ ನಾನು ಕೂಡ ಈ ಒಂದು ಟ್ರೈಪಾಡ್ನ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ತುಂಬ ಜನ ರಿವ್ಯೂಸ್ ಕೊಟ್ಟಿದ್ದಾರೆ ಆಲ್ರೆಡಿ. SYVO ಟ್ರೈಪಾಡು ತುಂಬ ಜನ ಈ ಒಂದು ಟ್ರೈಪಾಡ್ ಬಗ್ಗೆ ರಿವ್ಯೂಸ್ ಕೊಟ್ಟಿದ್ದಾರೆ. ಸೊ ನನಗನ್ನಿಸ್ತದೆ ದಿಸ್ ಇಸ್ ದ ಬೆಸ್ಟ್ ಟ್ರೈಪಾಡ್ ಅಂತ ಹೇಳಿ. ಈ ಒಂದು ಕಾಸ್ಟ್ಗೆ ಲೈಕ್ ಅರೌಂಡ್ 800 to 850 ಏನೋ ಆಯಿತು ಅಷ್ಟೇ ಕಾಸ್ಟ್ ನನಗೆ ಈ ಟ್ರೈಪಾಡ್ ತೊಗೊಳೋದಕ್ಕೆ. ಸೊ ದ ಬೆಸ್ಟ್ ಟ್ರೈಪಾಡ್ ಅಂತ ಹೇಳಿ ಅನಿಸ್ತಿದೆ ನನಗೂ ಕೂಡ ಈ ಒಂದು ಪ್ರೈಸ್ಗೆ. ಸೊ ನಿಮಗೂ ಕೂಡ ಯಾರಿಗಾದ್ರೂ ಬೇಕು ಅಂತ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ ಈ ಟ್ರೈಪಾಡ್ದು. ಸೊ ಆ ಲಿಂಕ್ ಮುಖಾಂತರ ನೀವು ಕೂಡ ಈ ಟ್ರೈಪಾಡನ್ನು ಪರ್ಚೇಸ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.